ಇವತ್ತ ಅಕ್ಟೋಬರ್ 18ನೇ ತಾರೀಕು ಶನಿವಾರ ಬೆಳ್ಳಂಬೆಳಿಗ್ಗೆನೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಬೇಕಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಸರಿಯಾದ ರೀತಿಯಲ್ಲಿ ಹಣ ಬಿಡುಗಡೆ ಆಗ್ತಾ ಇಲ್ಲ. ಕೊನೆಗೂ ನಿಮ್ಗೆ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟೇ ಬಿಡ್ತು. 23ನೇ ಕಂತಿನ ಹಣಕ್ಕಾಗಿ ಯಾರ್ಯಾರು ವೇಟ್ ಮಾಡ್ತಾ ಇದ್ರಿ ಅಂತವ್ರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಬಂದೇ ಬಿಡ್ತು. ಹೌದು ಸ್ನೇಹಿತರೆ, ನಿನ್ನೆ ಒಂದು ರಾಜ್ಯ ಸರ್ಕಾರ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಒಂದು ಸಭೆಯನ್ನ ನಡೆಸಿದ್ರು. ಇದರಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ನಿಮ್ಮ ಖಾತೆಗಳಿಗೆ 23ನೇ ಕಂತಿನ ಹಣ ಇವತ್ತ ಬಿಡುಗಡೆ ಫೈನಲ್ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಪ್ರತಿಯೊಬ್ರು ಕಾಯ್ತಾ ಇದ್ರು, ಯಾಕೆ ಸರ್ ಹಣ ಬರ್ತಾ ಇಲ್ಲ, 22ನೇ ಕಂತಿನ ಹಣ ಬಂದಿಲ್ಲ, 23ನೇ ಕಂತಿನ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಸ್ನೇಹಿತರೆ, ಇದು ನಾನೇನು ಹೇಳುವಂತ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಿರುವಂತದ್ದು ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಒಂದು ಕೊರತೆ ಇದೆ. ಆ ಒಂದು ಕಾರಣಕ್ಕಾಗಿ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಅದು ಪ್ರಾಬ್ಲಮ್ ಆಗ್ತಾ ಇದೆ, ಅದರಿಂದ ಹಣ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ. ಅದನ್ನ ಒಂದ್ ಕಡೆಗೆ ಇಟ್ರೆ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ, ಇವತ್ತ ನಮಗೆ ಬಂದಿರುವಂತ ಒಂದು ವರದಿ ಪ್ರಕಾರ 26 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಇದೊಂದೇ ಅಲ್ಲ, 22ನೇ ಕಂತಿನ ಹಣ ಕೂಡ ಫೈನಲ್ ಆಗಿ ಮತ್ತೊಂದು ಸಲ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಈಗ ದೀಪಾವಳಿ ಹಬ್ಬ ಬಂತು. ಸೊ ಅದಕ್ಕಾಗ್ಲಿ ಈಗ ಹಣವನ್ನ ಬಿಡುಗಡೆ ಮಾಡ್ಬೇಕು. ಕಳೆದ ದಸರಾಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು, ಅದು ಸರಿಯಾದ ರೀತಿಯಲ್ಲಿ ಹಣ ಬಿಡುಗಡೆ ಆಗಿಲ್ಲ. ಕೊನೆಗೂ ಈಗ ದೀಪಾವಳಿ ಹಬ್ಬಕ್ಕಾದ್ರೂ ನಾವು ಹಣವನ್ನ ಬಿಡುಗಡೆ ಮಾಡ್ಬೇಕಂತ ಹೇಳಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡು ಈಗ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಇಮಿಡಿಯೇಟ್ ಆಗಿ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಇಲ್ಲಿ ನೇರವಾಗಿ ನಾನು ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಇಲ್ಲಿ ಏನಪ್ಪಾ ಅಂತಂದ್ರೆ, ಈಗ 22 ಮತ್ತು 23ನೇ ಕಂತಿನ ಹಣವನ್ನ ಜಮಾ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಿಮಗೇನಾದ್ರೂ ಇನ್ನು 22ನೇ ಕಂತು ಮತ್ತೆ 23ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಡೋಂಟ್ ವರಿ, ಯಾಕಂದ್ರೆ ನಿನ್ನೆ ತೆಗೆದುಕೊಂಡಂತ ಒಂದು ನಿರ್ಧಾರದ ಪ್ರಕಾರ ದೀಪಾವಳಿ ಹಬ್ಬಕ್ಕೆ ಕಂಪಲ್ಸರಿ ಪ್ರತಿಯೊಬ್ಬರಿಗೂ 4,000 ಹಣ ಬಂದೇ ಬರುತ್ತೆ. ಅಂದ್ರೆ 22ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೆ 22 ಜೊತೆಗೆ 23ನೇ ಕಂತಿನ ಹಣ ಬರುತ್ತಂತ ಮಾಹಿತಿ ಬಂದಿರುವಂತದ್ದು. ನಿನ್ನೆ ಒಂದು ಆದೇಶ ಕೂಡ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಇಮಿಡಿಯೇಟ್ ಆಗಿ ಈ ಒಂದು ಹಣವನ್ನ ರಿಲೀಸ್ ಮಾಡಬೇಕು. ಯಾಕಂದ್ರೆ ದೀಪಾವಳಿ ಹಬ್ಬಕ್ಕೆ ಪ್ರತಿಯೊಬ್ಬರ ಖಾತೆಗಳಿಗೆ ಹಣ ಜಮಾ ಆಗ್ಬೇಕಂತ. ಅಂದ್ರೆ ಇಲ್ಲಿ ನಮಗೆ ಬಂದಿರುವಂತಹ ಒಂದು ವರದಿ ಪ್ರಕಾರ 26 ಜಿಲ್ಲೆಗಳಿಗೆ ಇವತ್ತ ಹಣ ಬಿಡುಗಡೆ ಆಗ್ತಾ ಇದೆ. ಧಾರವಾಡ ಜಿಲ್ಲೆ, ಯಾದಗಿರಿ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಮತ್ತೆ ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ಬೀದರ್, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಹಾವೇರಿ, ಕೊಡಗು, ಬಾಗಲಕೋಟೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, 26 ಜಿಲ್ಲೆಗಳಿಗೆ ಇವತ್ತ ಹಣ ಬಿಡುಗಡೆ ಆಗ್ತಾ ಇದೆ. ಫೈನಲ್ ಆಗಿ 23ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ಜಸ್ಟ್ ನೀವು ಮಾಡ್ಬೇಕಾಗಿರುವಂತ ಕೆಲಸ ಏನಿಲ್ಲ, ಜಸ್ಟ್ ತಾಳ್ಮೆಲಿಂದ ವೇಟ್ ಮಾಡ್ತಾ ಇರಿ. ನಿಮ್ಮ ಖಾತೆಗೆ 100% ಆಗಿ ಈ ಒಂದು ಹಣ ಜಮಾ ಆಗೇ ಆಗುತ್ತೆ. ಹೌದು ಸ್ನೇಹಿತರೆ, ಇವಾಗಾದ್ರೂ ಕೊನೆಗೂ ಹಣ ಬಿಡುಗಡೆ ಭಾಗ್ಯ ಒಂದು ಬಂದೇ ಬಿಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಬಿಡುಗಡೆ ಮಾಡ್ಲೇಬೇಕು, ಅವ್ರಿಗೆ ಅನಿವಾರ್ಯತೆ ಜಾಸ್ತಿ ಇದೆ. ಈಗ ಕಂಪಲ್ಸರಿ ಈ ಒಂದು ಹಣ ಬಿಡುಗಡೆ ಆಗುತ್ತೆ. ಸೊ ಹಾಗಾದ್ರೆ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ, ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ, ಯಾವ ಜಿಲ್ಲೆಗೆ ಬಂತು ಯಾವ ಜಿಲ್ಲೆಗೆ ಇಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ.